Dear aspirants, welcome to my channel. This is a circular which is related to April-May 2026 semester application circular. So everybody got the results. ಎಲ್ಲರಿಗೂ ರಿಸಲ್ಟ್ ಬಂದಿದೆ. C20, C15, C25 ರಿಸಲ್ಟ್ಸು ಎಲ್ಲರಿಗೂ ಬಂದಿದೆಯಲ್ವಾ. ಸೊ ನೆಕ್ಸ್ಟ್ ಸೆಮಿಸ್ಟರ್ಗೆ ಎಕ್ಸಾಮ್ ಫೀಸ್ ಕಟ್ಟಬೇಕು. ಅದರ ರಿಲೇಟೆಡ್ ಸರ್ಕ್ಯುಲರ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿದೆ ನೋಡಿ, ಏಪ್ರಿಲ್-ಮೇ ಮೆನ್ಷನ್ ಮಾಡಿ ಏಪ್ರಿಲ್-ಮೇ 2026 ಡಿಪ್ಲೊಮಾ ಸೆಮಿಸ್ಟರ್ ಪರೀಕ್ಷೆ ರಿಲೇಟೆಡ್ ಇಲ್ಲಿದೆ. ಅರ್ಥ ಆಯ್ತಾ? ಸೊ ಯಾವತ್ತು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವತ್ತು ಎಕ್ಸಾಮ್, ಯಾವತ್ತು ಫೀಸು ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫೈನ್ ಇಲ್ಲದೆ, ಸೊ ದಂಡರಹಿತ, ಫೈನ್ ಇಲ್ಲದೆ 17/2/2026 3/3/2026 ಅಂದರೆ 17 ಫೆಬ್ರವರಿ 2026 ಮಾರ್ಚ್ 3, 2026ವರೆಗೂ ಯಾವುದೇ ಫೈನ್ ಇರಲ್ಲ. ದಂಡರಹಿತ ಅಂದರೆ ಫೈನ್ ಇಲ್ಲ, ಎಷ್ಟರೊಳಗಡೆ ನೀವು ಫೀಸ್ ಕಟ್ಕೊಬೋದು. ಸೊ ಆಯಿತಾ. ನೆಕ್ಸ್ಟ್ ಏನು ಹಾಕಿದ್ದಾರೆ, ಆಮೇಲೆ ದಂಡರಹಿತ ಆಮೇಲೆ ನೀವು ಎಕ್ಸಾಮ್ 3ನೇ ತಾರೀಕು ಆದಮೇಲೆ ನೀವು ಎಕ್ಸಾಮ್ ಕಟ್ತೀವಿ ಅಂತಂದರೆ ಎಲ್ಲಿವರೆಗೂ 4/3/2026 10/3/2024 ಅಷ್ಟರೊಳಗಡೆ ನೀವು ಕಟ್ತೀರಿ ಅಂದರೆ ₹50 ಫೈನ್ ಹಾಕಿದ್ದಾರೆ ಇಲ್ಲಿ. ಆಯಿತಾ? ಅವಾಗಲೂ ನಿಮಗೆ ಕಟ್ಟೋಕ್ಕಾಗಿಲ್ಲ ಅಂದ್ಕೊಳ್ರಿ. ನೆಕ್ಸ್ಟ್ ಸೆಕೆಂಡ್ ಹಂತ, ನೆಕ್ಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. 11/3/2026 17/3/2026 ಅವಾಗ ನೀವು ಕಟ್ತೀರಿ ಅಂದರೆ ₹100 ಫೈನು, ₹100 ಫೈನ್ ಕಟ್ಟಬೇಕು. ಅರ್ಥ ಆಯ್ತಾ? ಸೊ ಆಮೇಲೆ ಮತ್ತೇನೂ ಚಾನ್ಸ್ ಇದೆ ನೋಡಿ ಇಲ್ಲಿ. ಸೊ ಆಗಲೂ ಕಟ್ಟೋಕ್ಕಾಗಿಲ್ಲ, ಆವಾಗ ಏನು ಮಾಡ್ತೀರಾ, 18/3/2026 24/3/2024 ಒಳಗೆ ಕಟ್ತೀನಿ ಅಂತಂದರೆ ₹200 ಫೈನ್ ಕಟ್ಟಬೇಕು. ಈಚ್ ಸೆಮಿಸ್ಟರ್ಗೂ ನೀವು ಕಟ್ಟಬೇಕಾಗುತ್ತೆ. ಆವಾಗ ಸೆಮಿಸ್ಟರಲ್ಲಿ ಸೊ ಸಬ್ಜೆಕ್ಟ್ ಜಾಸ್ತಿ ಇರುತ್ತೆ, ಸೊ ಅವಾಗ ಕಟ್ಟಬೇಕಾಗುತ್ತೆ. ಆವಾಗೂ ನಿಮ್ಮ ಕೈಲಿ ಕಟ್ಟೋಕ್ಕಾಗಿಲ್ಲ ಅಂದರೆ ಮತ್ತು ನಾಲ್ಕನೇ ಸ್ಟೆಪ್, ನಾಲ್ಕನೇ ಸತಿ 25/3/2026 1/4/2026ವರೆಗೂ ₹400 ಫೈನು. ಈ ಎಲ್ಲಿ ಕಟ್ತೀರಿ ಅಂತಲೇ ₹400 ಫೈನ್ ಹಾಕ್ತಾರೆ. ಆಯ್ತಾಯ್ತಾ? ಸೊ ಕೆಲವರು ರಿಸಲ್ಟ್ ವೆಯ್ಟ್ ಮಾಡ್ತಿರ್ತಾರೆ, ಆಮೇಲೆ ಕಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿರ್ತಾರೆ ಕೆಲವರು, ಆ ಥರ. ಸೊ ಆಮೇಲೂ ಕಟ್ಟೋಕ್ಕಾಗಿಲ್ಲ, ಫಾರ್ ಎಕ್ಸಾಂಪಲ್ ಏನೋ ಬೇರೆ ಕಾರಣಗಳಿಂದ ಕಟ್ಟೋಕ್ಕಾಗಿಲ್ಲ. ಸೊ ಆವಾಗ ನೋಡಿ ಇಲ್ಲಿ 2/4/2026 3 ದಿನ ಟೈಮ್ ಇರುತ್ತೆ. ಸೊ ಅವಾಗ ಎಷ್ಟು ಫೈನ್ ಅಂದರೆ ₹2,000 ಪರ್ ಸೆಮಿಸ್ಟರ್ಗೆ ₹2,000 ಇರುತ್ತೆ. ಸೊ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮಲ್ಲಿ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಈಚ್ ಸೆಮ್ಮಲ್ಲಿ ಒಂದು ಸಬ್ಜೆಕ್ಟ್ ಇದ್ರೂ ನೀವು ₹2,000 ಕಟ್ಟಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಕಟ್ಟಬೇಕಾಗಿರೋರು ಬೇಗನೆ ಕಟ್ಬಿಡಿ. ಸೊ ಇಲ್ಲಿ ಕೊಟ್ಟಿರೋ ದಂಡ ಇಲ್ಲದೆ ಇರೋ ದಿನದಲ್ಲೇ ಕಟ್ಬಿಡಿ ನೋಡಿ. 17/2/2026 3/3/2024 ಒಳಗಡೆ ಕಟ್ಬಿಡಿ ನೀವು. ಅರ್ಥ ಆಯ್ತಾ? ಸೊ ಎಷ್ಟು ಫೀಸ್, ಯಾವ ಥರ ನೀವು ಫೀಸ್ ಕಟ್ಟೋದು ಗೊತ್ತಿಲ್ಲದೆ ಇರೋರು, ಫಾರ್ ಎಕ್ಸಾಂಪಲ್ ಎಲ್ಲ ಸೆಮಿಸ್ಟರ್ಗೂ ಫೀಸು ಇಲ್ಲಿ ನೋಡು, ಸೆಮಿಸ್ಟರ್ ಅಂತ ಮೆನ್ಷನ್. ಸೆಮಿಸ್ಟರ್ ಕಂಪ್ಲೀಟ್ ನೀವು ಸಬ್ಜೆಕ್ಟ್ ಕ್ಲಿಯರ್ ಮಾಡ್ತೀರ, ನೆಕ್ಸ್ಟ್ ಸೆಮಿಸ್ಟರ್ ಕಟ್ಟಬೇಕು ₹300. ಆಯಿತಾ? 300 + ₹50 ಮಾರ್ಕ್ಸ್ ಕಾರ್ಡ್ಗೆ ಇಸ್ಕೊತಾರೆ. ಸೊ ಕಂಪ್ಲೀಟ್ ಮೀನ್ಸ್ ಯಾರು ಬ್ಯಾಕ್ಲಾಗ್ಸ್ ಇಲ್ಲದೆ ಇರೋರು. ಅರ್ಥ ಆಯ್ತಾ? ಈಗ ನೀವು ಬ್ಯಾಕ್ಲಾಗ್ಸ್ ಇರುತ್ತೆ, ಫಸ್ಟ್ ಸೆಮ್ಮಲ್ಲಿ ಒಂದು ಬ್ಯಾಕ್ಲಾಗ್ಸ್ ಇರುತ್ತೆ. ಸೊ ₹250 ಕಟ್ಟಬೇಕು. 200 + ₹50 ಆ್ಯಡ್ ಮಾಡ್ಕೊಳ್ಳಿ, ಅದು ಮಾರ್ಕ್ಸ್ ಕಾರ್ಡ್ ಅಮೌಂಟು. ಸೊ ನೆಕ್ಸ್ಟ್ ಆ ಸೆಮ್ಮಲ್ಲೇ 2 ಸಬ್ಜೆಕ್ಟ್ ಇರುತ್ತೆ, 2 ಸಬ್ಜೆಕ್ಟ್ ಇದ್ರೂ ₹250. ಸೊ 3 ಸಬ್ಜೆಕ್ಟ್ ಇರುತ್ತೆ, 3 ಸಬ್ಜೆಕ್ಟ್ ಇರೋ 300 + 50 ₹350. ಅರ್ಥ ಆಯ್ತಾ? ಬಟ್ ಇದು ರಿಲೇಟೆಡ್, ಇದು ಗೊತ್ತಿರುತ್ತೆ, ನಿಮ್ಮ ಕಾಲೇಜಲ್ಲೆಲ್ಲ ಹೇಳಿರ್ತಾರೆ, ನೋಡ್ಕೊಳ್ಳಿ ಎಷ್ಟು ಕಟ್ಟಬೇಕು ಅನ್ನೋದು. ಸೊ ಬೇಗ ಕಟ್ಟಿ, ಇದು ಅದರ ರಿಲೇಟೆಡ್. K2 ಚಾನಲ್ನ ಇದು ಮಾಡಬೇಕು. ಅರ್ಥ ಆಯ್ತಾ? K2 ಚಾನಲಲ್ಲಿ ಇದು ಮಾಡಿಸ್ಬೇಕು, K2 ಚಾನಲಲ್ಲಿ ಫಿಲ್ ಮಾಡಬೇಕು. ಅರ್ಥ ಆಯ್ತಾ? ಈಗ EMS ಅವರು C25 ಅವರು ಇವತ್ತಿಂದನೇ ರಿಸಲ್ಟ್ ಬಂದಿದೆಯಲ್ಲ, ಇವತ್ತಿಂದನೇ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಇದು ರಿಲೇಟೆಡು ಸರ್ಕ್ಯುಲರ್. ಸೊ ಇಲ್ಲಿ C50 ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. C50ಯಲ್ಲಿ ಈಗ ಸೆಮಿಸ್ಟರ್ ಬಂದಿರುತ್ತೆ ರಿಸಲ್ಟು, ಅವ್ರಿಗೆ ದಂಡರಹಿತ ಅಂದರೆ 3/3/2020 3/3 ಮೀನ್ಸ್ 3/3/2020 ದಂಡರಹಿತ ಫೀಸು ಕಟ್ಟಬಹುದು. ಆಯಿತಾ? ಆಮೇಲೆ ಅವ್ರಿಗೂ ಫೈನ್ ಬೀಳುತ್ತೆ. ಸೊ ಅದಕ್ಕೆ ಕಾಲೇಜಲ್ಲಿ ಹೋಗಿ ಬೇಗ ಕಟ್ಬಿಡಿ. ಅರ್ಥ ಆಯ್ತಾ? ಸಿ ಮೋರ್ ಇನ್ಫಾರ್ಮೇಷನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.